ಗುಡ್ ಆಫ್ಟರ್ನೂನ್ ಮಕ್ಕಳೇ. ಸೊ ನಿನ್ನೆ ನಾವು ಕ್ಲಾಸಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದು ಹೇಗೆ, ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಸಮೀಕರಣ ಸರಿದೂಗಿಸುವಾಗ, ಹಾಗೇನೆ ಎಕ್ಸ್ಟ್ರಾ ಏನಾದರೂ ಅದಕ್ಕೆ ಕಂಡೀಷನ್ಗಳಿದ್ರೆ ಅದನ್ನ ಹೇಗೆ ಬರೆಯೋದು, ಆಮೇಲೆ ಅದರ ಸ್ಥಿತಿಯನ್ನ ಹೇಗೆ ಗುರುತಿಸೋದು, ಇದೆಲ್ಲದನ್ನು ನಾವು ನಿನ್ನೆ ಕ್ಲಾಸಲ್ಲಿ ನೋಡಾಗಿತ್ತು. ಸೊ ಇಲ್ಲಿಗೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋ ಕಾನ್ಸೆಪ್ಟು ಇದಿಷ್ಟನ್ನ ಕವರ್ ಆಗಿರತ್ತೆ. ಪ್ರತಿಯೊಂದು ಅಂಶವನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನ ಸರಿ ಮಾಡೋದ್ರಿಂದ ಹಿಡಿದು ಭೌತಿಕ ಸ್ಥಿತಿಯನ್ನ ಗುರುತಿಸೋದು, ನಂತರ ಅದೇ ಅದರ ತಾಪಮಾನದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನ ಬರೆದು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಅದನ್ನ ಬರೆದು ತೋರಿಸ್ಬೇಕು. ಅದೇ ರೀತಿ ಒತ್ತಡವನ್ನ, ಆನಂತರ ಏನಾದ್ರೂ ವೇಗವರ್ಧಕವನ್ನ ಉಪಯೋಗಿಸಿದ್ರೆ ಅದನ್ನ ಹೇಗೆ ಬರೆಯೋದು ಅನ್ನೋದನ್ನೆಲ್ಲದನ್ನು ನಿನ್ನೆ ಕ್ಲಾಸಲ್ಲಿ ನೋಡಿದೀವಿ. ಸೊ ಇವತ್ತಿನ ನಮ್ಮ ಟಾಪಿಕ್ ರಾಸಾಯನಿಕ ಕ್ರಿಯೆಯಲ್ಲಿ 4 ಬಗೆಯ ವಿಧಗಳಿದೆ. ಅದು ಯಾವುದು ಅನ್ನೋದನ್ನ ಇವತ್ತು ನಾವು ಅಭ್ಯಾಸ ಮಾಡೋಣ. ಸೊ ಇವಾಗಲೇ ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಸೊ ರಾಸಾಯನಿಕ ಕ್ರಿಯೆ ಅಂತ ಅಂದ್ರೆ ಪ್ರತಿವರ್ತಕಗಳು ವರ್ತಿಸಿ ಹೊಸದೊಂದು ಉತ್ಪನ್ನವನ್ನ ಕೊಡೋದು. ಅಂದ್ರೆ ಅಲ್ಲಿ ಏನಾಗತ್ತೆ, ಪ್ರತಿವರ್ತಕಗಳ ಮಧ್ಯ ಹೊಸ ಬಂಧ ಉಂಟಾಗತ್ತೆ, ಅಥವಾ ಒಂದು ಪ್ರತಿವರ್ತಕ ಅದರ ನಡುವೆ ಇರುವಂತಹ ಬಂಧವನ್ನ ಮುರ್ಕೊಂಡು ಹೊಸ ಉತ್ಪನ್ನಗಳನ್ನು ಕೊಡೋದು. ಇದು ನೀವು ಅಲ್ಲಿ ಮೈಕನ್ನ ಆಫ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ, ಹೊಸ ಬಂಧವನ್ನ ಬೆಸೆಯೋ ಮೂಲಕ ಇರಬಹುದು, ಅಥವಾ ಮುಂಚೆ ಇರುವಂತಹ ಬಂಧವನ್ನ ಮುರ್ಕೊಂಡು ಏನಾಗತ್ತೆ ಹೊಸ ಉತ್ಪನ್ನಗಳು ಉಂಟಾಗೋದನ್ನ ನಾವು ರಾಸಾಯನಿಕ ಕ್ರಿಯೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗಿದ್ರೆ ಇದರ ವಿಧಗಳು ಯಾವ್ಯಾವುದು ಅದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡೋಣ. ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಒಂದು ಪ್ರಯೋಗ ಕಾಣಿಸ್ತಾ ಇದೆ. ಏನ್ ಮಾಡಿದ್ದಾರೆ ಈ ಚಿತ್ರದಲ್ಲಿ, ಈ ಪ್ರಯೋಗದಲ್ಲಿ? ಸ್ಕ್ರೀನ್ ಹೊಂಟಿಲ್ರಿ. ಏನಾಯ್ತು? ಅದು ಸ್ಕ್ರೀನ್ ಹೊಂಟಿಲ್ರಿ ನಂಬಲ್ರಿ. ಈಗ ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದೆಯಾ ಎಲ್ರಿಗೂ? ಕಾಣಿಸ್ಲಿಕ್ಕಿದ್ರಿ ಮೇಡಮ್. ಸೊ ಈ ಚಿತ್ರದಲ್ಲಿ ನಿಮ್ಗೆ ಒಂದು ಪ್ರಯೋಗವನ್ನ ತೋರಿಸ್ತಾ ಇದ್ದಾರೆ. ಏನಿದು ಪ್ರಯೋಗ ಅಂತ ನೋಡೋಣ. ಇದರ ಒಂದು ವಿಡಿಯೋವನ್ನ ಪ್ಲೇ ಮಾಡ್ತೀನಿ. ಎಲ್ರಿಗೂ ವಿಡಿಯೋ ಕಾಣಿಸ್ತಾ ಇದೆಯಾ? ಸೊ ಇದು ಗಾಜಿನ ಒಂದು ಬೀಕರ್ ಅಂತ ಹೇಳ್ತೀವಿ, ಗಾಜಿನ ಪಾತ್ರೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ವಾಚ್ ಗ್ಲಾಸ್ ಅಲ್ಲಿ ಇರೋದು ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನೀರನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾಗ ನಮಗಿಲ್ಲಿ ಉತ್ಪನ್ನ ಉಂಟಾಗ್ತಾ ಇರೋದು ಕಾಣಿಸತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ವಿಡಿಯೋದಲ್ಲಿ.
ಇಲ್ಲಿ ಬಿಳಿ ಬಣ್ಣದ ವಸ್ತು ಉಂಟಾಗಿ ಕೆಳಗಡೆಗೆ ಅದು ಬಿಳಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಏನು ಅಂತ ಅಂದ್ರೆ, ನಾವು ಇಲ್ಲಿ ಈ ವಾಚ್ ಗ್ಲಾಸ್ ಅಲ್ಲಿ ತಗೊಂಡಿರೋದು ಕ್ಯಾಲ್ಸಿಯಂ ಆಕ್ಸೈಡ್, ಹಾಗೆ ಇದು ನೀರು. ಇದೆರಡನ್ನು ಮಿಕ್ಸ್ ಮಾಡಿದಾಗ ಎರಡು ಪರಸ್ಪರ ವರ್ತಿಸಿ ಏನಾಗ್ತಾ ಇರತ್ತೆ, ನಮ್ಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತಾ ಇರತ್ತೆ ಮಕ್ಕಳೇ ಇಲ್ಲಿ. ಸೊ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಒಂದು ಪ್ರತಿವರ್ತಕ ಆದ್ರೆ ಇನ್ನೊಂದು ನೀರು. ಇದೆರಡು ಪರಸ್ಪರ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತಾ ಇದೆ ಮತ್ತೆ ಶಾಖ ಉತ್ಪತ್ತಿ ಆಗ್ತಾ ಇದೆ. ನೀವು ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ಗಮನಿಸಿರ್ಬಹುದು, ಮೈಕ್ ಅನ್ನು ಆಫ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಎರಡು ಪ್ರತಿವರ್ತಕಗಳನ್ನು ಸೇರಿಸಿ ಇಟ್ಟಿದ್ದಾರೆ, ಹಾಗೆ ಒಂದು ಥರ್ಮೋಮೀಟರ್ ಅನ್ನ ಹಾಕಿದ್ದಾರೆ. ಥರ್ಮೋಮೀಟರ್ ಯಾಕೆ ಹಾಕಿರಬಹುದು? ಹಾಗೆ ಇಲ್ಲಿ ಒಂದು ಕೈ ಬೆರಳಿಂದ ಹೀಗೆ ಒಂದು ಗಾಜಿನ ಬೀಕರ್ ಅನ್ನ ಹೀಗೆ ಮುಟ್ಟಿ ನೋಡ್ತಾ ಇದ್ದಾರೆ. ಯಾಕಿರಬಹುದು ಅದು? ಇವಾಗ ಮೈಕ್ ಅನ್ನ ಆನ್ ಮಾಡಿಕೊಂಡು ನಿಮ್ಗೆ ಏನಾದ್ರೂ ಉತ್ತರ ಗೊತ್ತಿದ್ರೆ ಹೇಳ್ಬಹುದು. ಕ್ವಶನ್ ರಿಪೀಟ್ ಮಾಡ್ರಿ ಮೇಡಮ್. ಈ ಪ್ರಯೋಗದಲ್ಲಿ ಗಾಜಿನ ಬೀಕರ್ ಒಳಗಡೆಗೆ ಇದೆರಡು ಪ್ರತಿವರ್ತಕಗಳನ್ನು ಸೇರಿಸೋ ಜೊತೆಗೆ ಇಲ್ಲೊಂದು ಥರ್ಮೋಮೀಟರ್ ಅನ್ನ ಹಾಕಿದ್ದಾರೆ, ಹೌದಾ? ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಥರ್ಮೋಮೀಟರ್. ಇದ್ಯಾಕೆ ಹಾಕಿರಬಹುದು? ಅಲ್ಲೊಂದು ಉತ್ಪನ್ನ ಉಂಟಾಯ್ತದೆ. ಥರ್ಮೋಮೀಟರ್ ಉತ್ಪನ್ನ ಉಂಟಾಗ್ತಾ ಇರೋದಲ್ಲ ಇಲ್ಲಿ. ಥರ್ಮೋಮೀಟರ್ ಅಂದ್ರೆ ನಾವು ಜ್ವರ ಬಂದಾಗ ಹೀಗೆ ಬಾಯಿ ಒಳಗಡೆಗೆ ಅಥವಾ ಶೋಲ್ಡರ್ ಮಧ್ಯದಲ್ಲಿ ಇಟ್ಟು ಬಾಡಿ ಟೆಂಪರೇಚರ್ ಅನ್ನ, ಅಂದ್ರೆ ನಮ್ಮ ಬಾಡಿ ಬಿಸಿ ಆಗಿದ್ಯಾ ಇಲ್ವಾ ಅನ್ನೋದನ್ನ, ಅಂದ್ರೆ ಜ್ವರ ಬಂದಿದ್ಯಾ ಇಲ್ವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ ಅಲ್ವಾ? ಸೊ ಅದು ಥರ್ಮೋಮೀಟರ್. ಇಲ್ಲಿ ಯಾಕೆ ಹಾಕಿರ್ಬಹುದು? ಇದಕ್ ಜ್ವರ ಬಂದಿದ್ಯಾ ಅಂತ ಚೆಕ್ ಮಾಡೋದಿಕ್ಕ? ಯಾಕೆ ಹಾಕಿರಬಹುದು? ನಿಮ್ಗೆ ಏನ್ ಅನ್ಸುತ್ತೆ? ಓಕೆ, ಉತ್ತರ ಗೊತ್ತಿಲ್ಲ ಅಂತಂದ್ರೆ ನಾನೇ ಹೇಳ್ತೀನಿ. ಸೊ ಇಲ್ಲಿ ಈ ಎರಡು ಪ್ರತಿವರ್ತಕಗಳು ಪರಸ್ಪರ ವರ್ತಿಸ್ತಾ ಇರೋವಾಗ ಏನಾಗತ್ತೆ, ಉತ್ಪನ್ನ ಉಂಟಾಗೋದ್ರ ಜೊತೆನಲ್ಲಿ ನಾನಿಲ್ಲಿ ಆಲ್ರೆಡಿ ಬರ್ದಿದ್ದೀನಿ ಶಾಖ ಅಂತ. ಶಾಖ ಬಿಡುಗಡೆ ಆಗ್ತಾ ಇದೆ. ಆ ಶಾಖ ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಿಕ್ಕೆ ಇಲ್ಲಿ ಒಂದು ಥರ್ಮೋಮೀಟರ್ ಅನ್ನ ಹಾಕಿರೋದು. ಇಲ್ಲಿ ಥರ್ಮೋಮೀಟರ್ನ ಏನು ರೀಡಿಂಗ್ ಚೇಂಜ್ ಆದ್ರೆ, ಬದಲಾದ್ರೆ, ಏರಿದ್ರೆ ಆಗ ನಾವೇನಂತ ಅರ್ಥ ಮಾಡ್ಕೋಬಹುದು, ಶಾಖ ಉತ್ಪತ್ತಿ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ನಾನು ಆಗ್ಲೇ ಅದಕ್ಕೆ ವಿಡಿಯೋ ಪ್ಲೇ ಮಾಡಿದಾಗ ಹೇಳ್ದೆ ನಿಮ್ಗೆ, ಒಂದು ಬೆರಳಲ್ಲಿ ಹೀಗೆ ಟಚ್ ಮಾಡಿ ನೋಡ್ತಾ ಇದ್ದಾರೆ. ಯಾಕೆ? ಈ ಪಾತ್ರೆ ಬಿಸಿ ಆಗಿರತ್ತೆ, ಶಾಖ ಬಿಡುಗಡೆ ಆಗಿದೆ ಅಂತಾದ್ರೆ ಈ ಪಾತ್ರೆ ಬಿಸಿ ಆಗತ್ತೆ, ಅದಕ್ಕೋಸ್ಕರ ಒಂದ್ಸಲ ಮುಟ್ಟಿ ನೋಡ್ತಾ ಇದ್ದಾರೆ. ಎಲ್ಲಿಂದ ಬಂತು ಶಾಖ? ಹಾಗಿದ್ರೆ ನಾವೇನು ಇಲ್ಲಿ ಯಾವ ಒಂದು ಏನು ಬರ್ನರ್ ಅನ್ನು ಹಿಡ್ಕೊಂಡಿಲ್ಲ ಅಲ್ವಾ? ಜಸ್ಟ್ ನಾವು ಮಾಡಿರೋ ಕೆಲಸ ಏನು, ಎರಡು ಪ್ರತಿವರ್ತಕಗಳನ್ನ ಮಿಕ್ಸ್ ಮಾಡಿದೀವಿ. ಹಾಗೆ ಮಿಕ್ಸ್ ಮಾಡಿದ ತಕ್ಷಣ ಎಲ್ಲಿಂದ ಬಂದಿರಬಹುದು ಶಾಖ? ಹಾಗಿದ್ರೆ ಎಲ್ಲಿಂದ ಅಂತಂದ್ರೆ, ಈ ಎರಡು ಪ್ರತಿವರ್ತಕಗಳು ವರ್ತಿಸ್ತಾ ಇರತ್ತಲ್ಲ, ಇವು ವರ್ತಿಸಿದಾಗ ಇಲ್ಲಿ ಬಂಧ ಉಂಟಾಗ್ತಾ ಇದೆ, ಹಾಗೆ ಅಲ್ಲಿ ಹೆಚ್ಚಿನ ಶಾಖ ಉತ್ಪತ್ತಿ ಆಗಿರತ್ತೆ. ಆ ಶಾಖವನ್ನ ಈ ಒಂದು ಕ್ರಿಯೆ ಏನ್ ಮಾಡತ್ತೆ, ವಾತಾವರಣಕ್ಕೆ ಬಿಟ್ಟು ಕೊಡ್ತಾ ಇರತ್ತೆ. ಹಾಗಾಗಿ ನಮಗಿಲ್ಲಿ ಒಂದು ಉತ್ಪನ್ನ ಸಿಗೋದ್ರ ಜೊತೆನಲ್ಲಿ ಪಾತ್ರೆ ಕೂಡ ಬಿಸಿಯಾಗಿರತ್ತೆ.
ನಾವು ಯಾವ ಒಂದು ಪಾತ್ರೆಯಲ್ಲಿ ಕ್ರಿಯೆಯನ್ನ ನಡೆಸ್ತಾ ಇರ್ತೀವೋ ಆ ಪಾತ್ರೆ ಕೂಡ ಬಿಸಿಯಾಗಿರತ್ತೆ. ಅದನ್ನ ಪರೀಕ್ಷೆ ಮಾಡೋ ದೃಷ್ಟಿಯಲ್ಲಿ ಇಲ್ಲಿ ಒಂದು ಥರ್ಮೋಮೀಟರ್ ಅನ್ನು ಹಾಕಿದ್ದಾರೆ. ಹಾಗೆ ಅವರು ಒಂದು ಬೆರಳಿಂದ ಟಚ್ ಮಾಡಿ ನೋಡ್ತಾ ಇದ್ದಾರೆ ಬಿಸಿ ಆಗಿದ್ಯೋ ಇಲ್ವೋ ಅಂತ ಹೇಳಿ. ನಿಮ್ ಪುಸ್ತಕದಲ್ಲಿರುವಂತಹ ಪ್ರಯೋಗದಲ್ಲೂ ಕೂಡ ಇಲ್ಲಿ ಕೈಯನ್ನ ಹೀಗೆ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಅಲ್ವಾ. ಅದ್ ಯಾಕೆ ಅಂತ ಅಂದ್ರೆ ಪಾತ್ರೆ ಬಿಸಿ ಆಗಿದ್ಯಾ, ಶಾಖ ಬಿಡುಗಡೆ ಆಗಿದ್ಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡೋದಿಕ್ಕೆ. ಆಯ್ತಾ. ಸೊ ಇಲ್ಲಿ ಉಂಟಾಗ್ತಾ ಇರುವಂತಹ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದನ್ನ ಅರಳಿದ ಸುಣ್ಣ ಸ್ಲೇಟ್ ಲೈಮ್ ಅಂತಾನೂ ಕರೀತಾರೆ. ಸೊ ಇಲ್ಲಿ ಈ ಕ್ರಿಯೆಯನ್ನ ನೋಡಿದ್ರೆ ನೀವು ಎರಡು ಪ್ರತಿವರ್ತಕ ಪರಸ್ಪರ ವರ್ತಿಸ್ತಾ ಇದೆ, ಹಾಗೆ ನಮಗೆ ಒಂದೇ ಒಂದು ಉತ್ಪನ್ನ ಸಿಗ್ತಾ ಇದೆ ಅಲ್ವಾ. ಶಾಖ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇರೋದು. ಆದ್ರೆ ಉತ್ಪನ್ನವನ್ನ ನೋಡಿದ್ರೆ ಈ ಎರಡು ಪ್ರತಿವರ್ತಕಗಳು ವರ್ತಿಸಿ ಉಂಟಾಗಿರುವಂತಹ ಉತ್ಪನ್ನವನ್ನ ನೋಡಿದ್ರೆ ಒಂದು ಉತ್ಪನ್ನ ಸಿಗ್ತಾ ಇದೆ. ಇದು ಎರಡು ಪ್ರತಿವರ್ತಕಗಳು ವರ್ತಿಸಿ ನಮಗೆ ಒಂದು ಉತ್ಪನ್ನ ಸಿಗ್ತಾ ಇದೆ. ಅಂದ್ರೆ ಅಲ್ಲಿ ಏನಾಗಿರಬಹುದು? ಅದು ಎರಡು ಪರಸ್ಪರ ಬಂಧವನ್ನ ಉಂಟು ಮಾಡಿ ನಮಗೆ ಒಂದು ಉತ್ಪನ್ನ ಸಿಗ್ತಾ ಇದೆ. ಅಂದ್ರೆ ಅದು ಎರಡು ಸಂಯೋಗವನ್ನ ಹೊಂದುತ್ತಾ ಇದೆ. ಅದಕ್ಕೆ ಈ ರೀತಿಯ ಕ್ರಿಯೆಯನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಹಾಗಿದ್ರೆ ಸಂಯೋಗ ಕ್ರಿಯೆಗೆ ಡೆಫಿನೇಷನ್ ಏನಿರಬಹುದು ನೋಡೋದಿದ್ರೆ, ಎರಡು ಅಥವಾ ಹೆಚ್ಚು ಪ್ರತಿಕ್ರಿಯಾಕಾರಿಗಳು ಅಥವಾ ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನ ಕೊಟ್ರೆ ಅಂತಹ ಕ್ರಿಯೆಗಳನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ನೀವಿವಾಗ ಪ್ರಯೋಗದಲ್ಲಿ ನೋಡಿದ್ದು, ವಿಡಿಯೋ ನೋಡಿದ್ದಾಗಿರ್ಬಹುದು ಅಥವಾ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಯೋಗ ಇರಬಹುದು. ಇದರಲ್ಲಿ ಎರಡು ಪ್ರತಿವರ್ತಕ ವರ್ತಿಸಿ ನಮಗೆ ಒಂದು ಉತ್ಪನ್ನ ಸಿಗ್ತಾ ಇದೆ. ಇಂತಹ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ? ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇನ್ನು ಕೆಲವೊಂದು ಉದಾಹರಣೆಗಳನ್ನ ನೋಡೋದಿದ್ರೆ, ಇದಕ್ಕೆ ಉದಾಹರಣೆ ಕಲ್ಲಿದ್ದಲನ್ನ ಉರಿಸೋದು. ಇಲ್ಲೂ ಕೂಡ ನೀವು ನೋಡಬಹುದು. ಕಲ್ಲಿದ್ದಲು ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ವರ್ತಿಸಿ ಏನಾಗ್ತಾ ಇರತ್ತೆ? ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಾ ಇದೆ. ಇಲ್ಲಿ ಎರಡು ಬೇರೆ ಬೇರೆ ಪ್ರತಿವರ್ತಕ ವರ್ತಿಸ್ತಾ ಇದೆ, ಆದ್ರೆ ನಮ್ಗೆ ಸಿಗ್ತಾ ಇರುವಂತಹ ಉತ್ಪನ್ನ ಒಂದೇ ಒಂದು ಉತ್ಪನ್ನ ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಅದೆರಡು ಸಂಯೋಗವನ್ನ ಹೊಂದಿ ಒಂದು ಉತ್ಪನ್ನವನ್ನ ಕೊಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ. ಹಾಗೆ ನೀರಿನ ರಚನೆಯು ಕೂಡ ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆ ಆಗಿದೆ. ಹೈಡ್ರೋಜನ್ನ ಅಣು ಮತ್ತೆ ಆಮ್ಲಜನಕ ಇದೆರಡು ಪರಸ್ಪರ ವರ್ತಿಸಿ ಏನಾಗತ್ತೆ? ನಮ್ಗೆ ನೀರಿನ ಅಣು ರಚನೆ ಆಗ್ತಾ ಇದೆ. ಎರಡು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನ ಸಿಗ್ತಾ ಇದೆ. ಸೊ ಇದೆಲ್ಲದು ಏನು? ಸಂಯೋಗ ಕ್ರಿಯೆಗೆ ಉದಾಹರಣೆ ಆಗಿರುತ್ತೆ. ಹಾಗೆ ಸಂಯೋಗ ಕ್ರಿಯೆ ಬಗ್ಗೆ ಹೇಳ್ತಾ ನಾನು ಆಗ್ಲೇ ವಿಡಿಯೋ ತೋರಿಸ್ತಾ ನಿಮ್ಗೆ ಹೇಳ್ದೆ, ಹೌದಾ? ಶಾಖ ಬಿಡುಗಡೆ ಆಗ್ತಾ ಇದೆ ಅಂತ. ಅಂದ್ರೆ ಕ್ರಿಯೆ ನಡೀತಾ ಇದೆ, ಕ್ರಿಯೆ ನಡೆಯೋದ್ರ ಜೊತೆಯಲ್ಲಿ ವಾತಾವರಣಕ್ಕೆ ಶಾಖ ಬಿಡುಗಡೆ ಆಗ್ತಾ ಇದೆ. ಕ್ರಿಯೆ ವಾತಾವರಣಕ್ಕೆ ಶಾಖವನ್ನ ಬಿಟ್ಟು ಕೊಡ್ತಾ ಇದೆ. ಹಾಗಾಗಿ ಇಂತಹ ಕ್ರಿಯೆಗಳನ್ನ, ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆ ನಡೆಯುವಾಗ ವಾತಾವರಣಕ್ಕೆ ಶಾಖ ಬಿಡುಗಡೆ ಆಗತ್ತೋ ಅಂತಹ ಕ್ರಿಯೆಗಳನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಬಹಿರ್ ಅಂದ್ರೆ ಏನು? ಹೊರಗಡೆಗೆ ಅಂತ ಅರ್ಥ ಅಲ್ವಾ. ಅಂತರ್ ಅಂದ್ರೆ ಒಳಗಡೆಗೆ. ಅಂತರಂಗ ಬಹಿರಂಗ ಅಂತ ಹೇಳಲ್ಲ, ನೀವು ಕೇಳಿರಬಹುದು. ಕೇಳಿದೀರಾ ಆ ಶಬ್ದವನ್ನ? ಸೊ ಅಂತರ್ ಅಂದ್ರೆ ಅರ್ಥ ಒಳಗಡೆಗೆ, ಬಹಿರ್ ಅಂದ್ರೆ ಹೊರಗಡೆಗೆ. ಇಲ್ಲಿ ಶಾಖ ಹೊರಗಡೆಗೆ ಹೋಗ್ತಾ ಇರತ್ತೆ, ಬಿಟ್ಟು ಕೊಡ್ತಾ ಇರತ್ತೆ. ಕ್ರಿಯೆ ಶಾಖವನ್ನ ಬಿಟ್ಟು ಕೊಡ್ತಾ ಇರತ್ತೆ. ಹಾಗಾಗಿ ಇಂತಹ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ? ಬಹಿರುಷ್ಣಕ ಕ್ರಿಯೆ. ಇಲ್ಲಿ ಹೊರಗಡೆಗೆ ಹೋಗ್ತಾ ಇರೋದು ಏನು? ಶಾಖ ಅಲ್ವಾ. ಅಂದ್ರೆ ಉಷ್ಣ ಹೊರಗಡೆಗೆ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಇಂತಹ ಕ್ರಿಯೆಗಳನ್ನ, ಸಂಯೋಗ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ? ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಯನ್ನ ನೋಡೋದಿದ್ರೆ, ನೈಸರ್ಗಿಕ ಅನಿಲದ ದಹನ. ಆಯ್ತಾ? ಅದಕ್ಕೆ ಇನ್ನೂ ನಮ್ಗೆ ಉದಾಹರಣೆ. ಹಲೋ ಮ್ಯಾಮ್. ಹಾ ಹೇಳಿ.
ಮ್ಯಾಮ್ ಸಂಯೋಗ ಕ್ರಿಯೆದು ಡೆಫಿನೇಷನ್ ಕೇಳ್ತಾ ಇದಾರೆ ಮಕ್ಕಳು. ಅದು ಸಂಯೋಗ ಕ್ರಿಯೆದು ಸ್ವಲ್ಪ ಡೆಫಿನೇಷನ್ ಹೇಳಿ ಮ್ಯಾಮ್. ಓಕೆ, ಬರ್ಕೊಂತಾರಂತ ಅವರು. ಹಾ ಓಕೆ. ಬರ್ಕೊಳ್ಳಿ. ಹೇಳ್ತಾರೆ ಮ್ಯಾಮ್, ಈಗ ಬರ್ಕೊಳ್ಳಿ. ರಾಸಾಯನಿಕ ಕ್ರಿಯೆ ನಡೆಯುವಾಗ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕ ಕ್ರಿಯೆ ನಡೆಯುವಾಗ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನು ನೀಡುವ ಕ್ರಿಯೆ ಸಂಯೋಗ ಕ್ರಿಯೆ ಆಗಿರುತ್ತದೆ. ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನು ನೀಡುವ ಕ್ರಿಯೆ, ಇದನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸಂಯೋಗ ಕ್ರಿಯೆ ಅಂತ ಹೆಡ್ಡಿಂಗ್ ಹಾಕೊಂಡು ಅದ್ರ ಕೆಳಗಡೆ ಈ ವಾಕ್ಯವನ್ನ ಬರ್ಕೊಳ್ಳಿ, ಸಾಕಾಗಿರತ್ತೆ. ಆಯ್ತಾ ಬರ್ದು? ಮೂರಿ ಮೇಡಮ್ ಆಯ್ತ್ರಿ. ಓಕೆ. ಸೊ ನಾನು ಇವಾಗ ಬಹಿರುಷ್ಣಕ ಕ್ರಿಯೆ ಬಗ್ಗೆ ಹೇಳ್ತಾ ಇದ್ದೆ. ಉದಾಹರಣೆ ಹೇಳ್ರಿ. ನೀರಿನ ರಚನೆ H2 ಇಲ್ಲಿದೆಯಲ್ಲ, ಈ ಉದಾಹರಣೆಯನ್ನ ಬರ್ಕೊಳ್ಳಿ. H2 ಪ್ಲಸ್ O2 ಏನ್ ನಮ್ಗೆ ಉತ್ಪನ್ನ ಸಿಗ್ತಾ ಇದೆ? ನೀರು. ಇದು ನೀರಿನ ರಚನೆಗೆ ಉದಾಹರಣೆ, ಅಂದ್ರೆ ಸಂಯೋಗ ಕ್ರಿಯೆ ಮೂಲಕ ನೀರಿನ ರಚನೆ ಆಗ್ತಾ ಇರೋದು. ಆಯ್ತ್ರಿ. ಓಕೆ. ಬಹಿರುಷ್ಣಕ ಕ್ರಿಯೆಗೆ ತುಂಬಾ ಹತ್ರದ ಒಂದು ಉದಾಹರಣೆಯನ್ನ ತಗೊಳ್ಳೋದಿದ್ರೆ ಉಸಿರಾಟ ಪ್ರಕ್ರಿಯೆ. ನಾವೆಲ್ಲರೂ ಉಸಿರಾಡ್ತಾ ಇದ್ದೀವಿ ಅಲ್ವಾ? ನಾವು ಏನನ್ನ ಉಸಿರಾಡ್ತೀವಿ ಅಂದ್ರೆ ಒಳಗಡೆ ತಗೊಳ್ಳೋದೇನು? ಆಮ್ಲಜನಕವನ್ನ ನಾವು ಒಳಗಡೆಗೆ ಉಸಿರಾಟ ಕ್ರಿಯೆಯಲ್ಲಿ ಒಳಗಡೆ ತಗೊಳ್ಳೋದು ಆಮ್ಲಜನಕವನ್ನ. ಹಾಗೆ ಹೊರಗಡೆಗೆ ಬಿಡೋದು ಯಾವ್ದನ್ನ ಹೊರಗಡೆ ಕಳಿಸ್ತೀವಿ ನಾವು ಉಸಿರಾಟ ಕ್ರಿಯೆಯಲ್ಲಿ? ನೀವೇನನ್ನ ಉಸಿರಾಡ್ತಾ ಇದ್ದೀರಾ, ಯಾವ್ದನ್ನ ಹೊರಗಡೆ ಬಿಡ್ತಾ ಇದ್ದೀರಾ? ಯಾರಾದ್ರೂ ಹೇಳ್ಬೋದಾ? ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗೆ. ಹೌದಲ್ವಾ? ಸೊ ನಾವು ಆಕ್ಸಿಜನ್ ಅನ್ನ ಒಳಗಡೆಗೆ ತಗೊಳ್ತಾ ಇದ್ದೀವಿ. ಹಾಗೆ ನಾವು ಊಟವನ್ನ ಮಾಡ್ತೀವಿ ಅಲ್ವಾ? ಏನೇನು ಅನ್ನ ಇರ್ಬೋದು, ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಬೇರೆ ಬೇರೆ ಊಟವನ್ನ ಮಾಡಿರ್ತೀವಿ. ಸೊ ಅದ್ರಲ್ಲಿ ಏನಿರತ್ತೆ? ಗ್ಲೂಕೋಸ್ ಇರತ್ತೆ. ಇಲ್ಲಿ C6H12O6 ಅಂತ ಏನಿದೆಯಲ್ಲ, ಇದು ಗ್ಲೂಕೋಸ್ ಆಗಿರತ್ತೆ. ಈ ಗ್ಲೂಕೋಸ್ ಯಾವಾಗ ಆಮ್ಲಜನಕದ ಜೊತೆಗೆ ವರ್ತಿಸುತ್ತೋ ಏನಾಗತ್ತೆ? ನೀವು ಮೈಕ್ ಅನ್ನ ಆಫ್ ಮಾಡಿಟ್ಕೊಳ್ಳಿ. ಪ್ರಶ್ನೆ ಕೇಳೋದಿದ್ರೆ ಮಾತ್ರ ಮೈಕ್ ಅನ್ನ ಆನ್ ಮಾಡಿ, ಅಥವಾ ನಾನ್ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡೋ ಟೈಮಲ್ಲಿ ಮೈಕ್ ಅನ್ನ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಹಿರುಷ್ಣಕ ಕ್ರಿಯೆ ಮತ್ತು ಸಂಯೋಗ ಕ್ರಿಯೆದ ಡೆಫಿನೇಷನ್ ಬೇರೆ ಬೇರೆ ಇರ್ತದ, ಒಂದ್ ಇರ್ತದ್ರಿ ಮೇಡಮ್? ಬೇರೆ ಇರತ್ತೆ. ಅದು ಬಹಿರುಷ್ಣಕ ಕ್ರಿಯೆದ್ನು ಬರಸ್ರಿ. ಬರ್ಕೊಳ್ಳಿ. ಬಹಿರುಷ್ಣಕ ಕ್ರಿಯೆ ಅಂತ ಬರ್ಕೊಂಡು ಬಹಿರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆ ನಡೆಯುವಾಗ
ರಾಸಾಯನಿಕ ಕ್ರಿಯೆ ನಡೆಯುವಾಗ ಶಾಖವು ವಾತಾವರಣಕ್ಕೆ ಬಿಡುಗಡೆಯಾದರೆ ಶಾಖವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆ ನಡೆಯುವಾಗ ಶಾಖವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುತ್ತೇವೆ. ಉಸಿರಾಟ, ಇಲ್ಲಿ ಗ್ಲೂಕೋಸ್ ಮತ್ತೆ ಆಮ್ಲಜನಕ ಸೇರಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತೆ ಸ್ವಲ್ಪ ಎನರ್ಜಿ ಅಂದ್ರೆ ಶಕ್ತಿ ಬಿಡುಗಡೆ ಆಗ್ತಾ ಇರತ್ತೆ. ಸೊ ಇದು ಉಸಿರಾಟವು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ ಆಗಿರತ್ತೆ. ಆಯ್ತಾ? ಇದು ಸಂಯೋಗ ಕ್ರಿಯೆ ಆದ್ರೆ ಇನ್ನು ನೆಕ್ಸ್ಟ್ ಎರಡನೇ ವಿಧ ವಿಭಜನೆ ಕ್ರಿಯೆ. ವಿಭಜನೆ ಕ್ರಿಯೆಯಲ್ಲಿ ಏನಾಗತ್ತೆ ಅಂದ್ರೆ ಸಂಯೋಗ ಕ್ರಿಯೆಯ ಉಲ್ಟಾ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಅದರ ವಿರುದ್ಧ ಕ್ರಿಯೆ ಇಲ್ಲಿ ಆಗ್ತಾ ಇರತ್ತೆ. ಸಂಯೋಗ ಕ್ರಿಯೆಯಲ್ಲಿ ಏನಂತ ನೋಡಿದ್ವಿ ನಾವು? ಎರಡು ಪ್ರತಿವರ್ತಕ ವರ್ತಿಸಿ ಒಂದು ಉತ್ಪನ್ನ ದೊರೀತಾ ಇತ್ತು ಅಲ್ವಾ? ಸೊ ವಿಭಜನೆ ಕ್ರಿಯೆಯಲ್ಲಿ ಏನಾಗತ್ತೆ ಅಂದ್ರೆ ಎರಡು ಉತ್ಪನ್ನ ದೊರೆಯತ್ತೆ ಒಂದೇ ಒಂದು ಪ್ರತಿವರ್ತಕದಿಂದ. ಅಂದ್ರೆ ಒಂದು ಪ್ರತಿವರ್ತಕ ವಿಭಜನೆಯನ್ನ ಹೊಂದಿ ಅದೇ ಬಂಧವನ್ನ ಮುರ್ಕೊಂಡು ನಮ್ಗೆ ಎರಡು ಉತ್ಪನ್ನಗಳನ್ನ ಕೊಡತ್ತೆ. ನೀವು ಇದಕ್ಕೂ ಕೂಡ ಒಂದು ಪ್ರಯೋಗವನ್ನ ನೋಡಬಹುದು. ಸೊ ಈ ಒಂದು ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಮಕ್ಕಳೇ. ಇವಳೇನ್ ಮಾಡ್ತಾ ಇದ್ದಾಳೆ? ಇಲ್ಲೊಂದು ಗಾಜಿನ ಪ್ರನಾಳವನ್ನ ತಗೊಂಡಿದ್ದಾಳೆ ಅಲ್ವಾ? ಗಾಜಿನ ಪ್ರನಾಳ ಇದೆ. ಇದ್ರ ಒಳಗಡೆಗೆ ಫೆರಸ್ ಸಲ್ಫೇಟ್ ಹರಳುಗಳನ್ನ ಹಾಕಿದಾಳೆ. ಫೆರಸ್ ಸಲ್ಫೇಟ್ ಅಂದ್ರೆ ಕಬ್ಬಿಣದ ಸಲ್ಫೇಟ್ ಹರಳುಗಳನ್ನ ಇದ್ರೊಳಗಡೆ ಹಾಕಿ ಅದಕ್ಕೆ ಬೆಂಕಿಯನ್ನ ಕೊಟ್ಟಾಗ ಅಂದ್ರೆ ಶಾಖವನ್ನ ಕೊಟ್ಟಾಗ ಇಲ್ಲಿ ಏನಾಗ್ತಾ ಇದೆ ನಾವಿಲ್ಲಿ ನೋಡಬಹುದು. ಏನೋ ಒಂದು ಅನಿಲ ಹೀಗೆ ಬರ್ತಾ ಇರೋದು. ಅವಳು ಸ್ಮೆಲ್ ಅನ್ನ ನೋಡ್ತಾ ಇದ್ದಾಳೆ ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆಯಾ ಎಲ್ರಿಗೂ ಚಿತ್ರ? ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಒಂದೇ ಒಂದು ಪ್ರತಿವರ್ತಕವನ್ನ ತಗೊಂಡಿರೋದು, ಅದಕ್ಕೆ ಶಾಖವನ್ನ ಕೊಡ್ತಾ ಇದ್ದಾರೆ. ಫೆರಸ್ ಸಲ್ಫೇಟ್ ಹರಳನ್ನ ತಗೊಂಡು ಶಾಖವನ್ನ ಕೊಟ್ಟಾಗ ನಮ್ಗಿಲ್ಲಿ ಏನಾಗ್ತಾ ಇದೆ? ಆ ಫೆರಸ್ ಸಲ್ಫೇಟ್ ಹರಳುಗಳು ವಿಭಜನೆಯನ್ನ ಹೊಂದಿ ನಮ್ಗೆ ಮೂರು ಬೇರೆ ಉತ್ಪನ್ನ ನಮ್ಗಿಲ್ಲಿ ದೊರೆಯುತ್ತೆ. ಒಂದು ಫೆರಿಕ್ ಆಕ್ಸೈಡ್ ಸಿಗತ್ತೆ, ಫೆರಸ್ ಆಕ್ಸೈಡ್ ಸಿಗತ್ತೆ. ಇನ್ನೊಂದು ಸಲ್ಫರ್ ಡೈಆಕ್ಸೈಡ್ ಸಿಗತ್ತೆ, ಇನ್ನೊಂದು ಸಲ್ಫರ್ ಟ್ರೈಆಕ್ಸೈಡ್ ಸಿಗ್ತಾ ಇದೆ. ಈ ಮೂರು ಉತ್ಪನ್ನಗಳನ್ನ ನಾವು ಒಂದೇ ಒಂದು ಪ್ರತಿವರ್ತಕದಿಂದ ಪಡ್ಕೊಳ್ತಾ ಇದ್ದೀವಿ. ಒಂದು ಪ್ರತಿವರ್ತಕ ಮೂರು ಉತ್ಪನ್ನ ಸಿಗ್ತಾ ಇದೆ. ಹಾಗಿದ್ರೆ ಅಲ್ಲಿ ಏನಾಗಿರ್ಬಹುದು ಅಂದ್ರೆ ಇಲ್ಲಿ ಮೂರು ಧಾತು ಇದೆ ಹೌದಾ? Fe ಒಂದು ಧಾತು, S ಒಂದು ಧಾತು, O ಇನ್ನೊಂದು ಧಾತು ಅಲ್ವಾ? ಆಕ್ಸಿಜನ್. ಈ ಮೂರು ಧಾತುಗಳ ಮಧ್ಯ ಬಂಧ ಇರತ್ತೆ. ಈ ಬಂಧ ಏನಾಗತ್ತೆ? ಬಂಧಗಳು ಮುರಿದು ನಮ್ಗೆ ಈ ರೀತಿ ಮೂರು ಉತ್ಪನ್ನ ಸಿಗ್ತಾ ಇರತ್ತೆ. ಆಯ್ತಾ? ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಟ್ರೈಆಕ್ಸೈಡ್, ಈ ರೀತಿ ಮೂರು ಉತ್ಪನ್ನವನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ವಿಭಜನೆ ಕ್ರಿಯೆ ಅಂತ ಅಂದ್ರೆ
ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಒಂದು ಪ್ರತಿವರ್ತಕ ತನ್ನ ಬಂಧವನ್ನ ಮುರಿದು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನ ಕೊಡುವಂತಹ ಕ್ರಿಯೆಯನ್ನ ನಾವು ವಿಭಜನೆ ಕ್ರಿಯೆ ಅಂತ ಅರ್ಥ ಮಾಡ್ಕೊಳ್ಬಹುದು. ವಾಕ್ಯವನ್ನ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ, ವಿಭಜನೆ ಕ್ರಿಯೆ ಅಂತ ಹಾಕಿ. ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆ ಡೆಫಿನೇಷನ್ ಬರ್ಸ್ರಿ ಮೇಡಮ್. ಅದನ್ನೇ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ವಿಭಜನೆ ಕ್ರಿಯೆ ಒಂದು ಪ್ರತಿವರ್ತಕವು ವಿಭಜನೆಯನ್ನು ಹೊಂದಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ಪರಿವರ್ತನೆಯಾಗುವ ಕ್ರಿಯೆ. ಎರಡು ಅಥವಾ ಹೆಚ್ಚಿನ ಉತ್ಪನ್ನಗಳಾಗಿ ಪರಿವರ್ತನೆಯಾಗುವ ಕ್ರಿಯೆ, ಇದನ್ನ ನಾವು ವಿಭಜನೆ ಕ್ರಿಯೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನೀವು ಈ ಒಂದು ಪ್ರಯೋಗವನ್ನ ನೋಡ್ತಾ ಇದ್ರೆ, ಇಲ್ಲಿ ಈ ಫೆರಸ್ ಸಲ್ಫೇಟ್ ಹರಳುಗಳಿಗೆ ಶಾಖವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಉಷ್ಣಕ ಕ್ರಿಯೆ ವಿಭಜನೆ ಕ್ರಿಯೆಯಲ್ಲೇ ಬರ್ತದೇನ್ರಿ ಮೇಡಮ್? ಏನು? ಅಂತರುಷ್ಣಕ ಕ್ರಿಯೆ ವಿಭಜನೆ ಕ್ರಿಯೆಯಲ್ಲೇ ಬರ್ತದ್ರಿ? ಹಾ, ಹೌದು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು ಮಕ್ಳೇ, ಇಲ್ಲಿ ಗಾಜಿನ ಪ್ರಣಾಳಕ್ಕೆ ಬೆಂಕಿಯನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಬೆಂಕಿಯನ್ನ ಕೊಟ್ಟಾಗ ಏನಾಗ್ತಾ ಇದೆ, ಅಲ್ಲಿ ವಿಭಜನೆ ಆಗ್ತಾ ಇದೆ. ಫೆರಸ್ ಸಲ್ಫೇಟ್ ಹರಳುಗಳು ವಿಭಜನೆಯನ್ನ ಹೊಂದಿ ನಮಗೆ ಉತ್ಪನ್ನ ಸಿಗ್ತಾ ಇರುವಂತಹದ್ದು. ಅಂದ್ರೆ ಕ್ರಿಯೆ ನಡೆಯೋದಿಕ್ಕೆ ನಾವು ಹೊರಗಡೆಯಿಂದ ಶಾಖವನ್ನ ಕೊಡ್ತಾ ಇದ್ದೀವಿ, ಅಂದ್ರೆ ಶಕ್ತಿಯ ಪೂರೈಕೆ ಆಗ್ತಾ ಇದೆ ಅಲ್ಲಿ ಅಲ್ವಾ? ಸೊ ನಾವು ವಿಭಜನೆ ಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ, ಇಲ್ಲಿ ವಿಭಜನೆ ಕ್ರಿಯೆಯಲ್ಲಿ ವಿಭಜನೆ ನಡೆಯೋದಿಕ್ಕೆ ನಾವು ಹೊರಗಡೆಯಿಂದ ಶಕ್ತಿಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಕ್ರಿಯೆ ಶಕ್ತಿಯ ಹೀರಿಕೆಯನ್ನ, ಅಂದ್ರೆ ವಾತಾವರಣದಿಂದ ಅಥವಾ ನಾವು ಕೊಟ್ಟಂತಹ ಶಕ್ತಿಯ ಹೀರಿಕೆಯನ್ನ ಮಾಡ್ಕೊಳ್ತಾ ಇದೆ. ಸೊ ಕ್ರಿಯೆಗೆ ಒಳಗಡೆಗೆ ಶಕ್ತಿ ಹೋಗ್ತಾ ಇದೆ ಅಲ್ವಾ? ಅಂದ್ರೆ ಶಕ್ತಿಯನ್ನ ಅದೇನ್ ಮಾಡ್ತಾ ಇದೆ, ಹೀರ್ಕೊಳ್ತಾ ಇದೆ. ಅದಕ್ಕೋಸ್ಕರ ಇಂತಹ ಕ್ರಿಯೆಗಳನ್ನ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಆಯ್ತಾ? ಸೊ ಅಂತರುಷ್ಣಕ ಕ್ರಿಯೆ ಅನ್ನೋದನ್ನ ನೀವು ಡೆಫಿನೇಷನ್ ಅನ್ನ ಬರ್ಕೊಳ್ಳೋದಿದ್ರೆ, ಅಂತರುಷ್ಣಕ ಕ್ರಿಯೆ ಅಂತ ಹೆಡಿಂಗ್ ಹಾಕೊಳ್ಳಿ. ಅಂತರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆ ನಡೆಯುವಾಗ ವಾತಾವರಣದಿಂದ
ಶಕ್ತಿಯ ಹೀರಿಕೆಯಾದರೆ, ಶಕ್ತಿ ಹೀರಿಕೆ ಅಂದ್ರೆ ಕ್ರಿಯೆಗೆ ನಾವು ಹೊರಗಡೆಯಿಂದ ಶಕ್ತಿಯನ್ನ ಕೊಡ್ತಾ ಇದ್ರೆ. ಹೀರಿಕೆಯಾದರೆ ಅಂತಹ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆ ಎನ್ನುತ್ತೇವೆ. ಅಂತಹ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆ ಎನ್ನುತ್ತೇವೆ. ಸೊ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆಯನ್ನ ನೋಡೋದಿದ್ರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಒಂದು ಸಂಯುಕ್ತ ಇದೆ. ಇದೇನು ಅಂತ ಅಂದ್ರೆ ಇದನ್ನ ನಾವು ಸುಣ್ಣದ ಕಲ್ಲು ಅಂತ ಕರಿತೀವಿ. ಇದಕ್ಕೆ ನಾವು ಯಾವಾಗ ಸ್ವಲ್ಪ ಶಾಖವನ್ನ ಕೊಡ್ತೀವೋ, ಅಂದ್ರೆ ಬೆಂಕಿಯನ್ನ ಕೊಟ್ಟಾಗ, ಬೆಂಕಿಗೆ ಇದನ್ನ ಹಿಡಿದಾಗ ಏನಾಗತ್ತೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸುಣ್ಣದ ಕಲ್ಲು. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಭಜನೆಯನ್ನ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಒಂದು ಉತ್ಪನ್ನವನ್ನ ಕೊಡುತ್ತೆ. ಹಾಗೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಎರಡೂ ಒಂದೇನೆ, ಇಂಗಾಲದ ಡೈಆಕ್ಸೈಡ್ ಅಂದ್ರೂ ಒಂದೇ, ಕಾರ್ಬನ್ ಡೈಆಕ್ಸೈಡ್ ಅಂದ್ರೂ ಒಂದೇ. ಇದು ಕ್ಯಾಲ್ಸಿಯಂ ಆಕ್ಸೈಡ್. ಈ ಎರಡು ಉತ್ಪನ್ನವನ್ನ ನಮ್ಗೆ ಕೊಡ್ತಾ ಇರತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಹಳೆ ಕಾಲದ ಮನೆಗಳನ್ನ ನೋಡಿರ್ಬಹುದು, ಅಥವಾ ನಿಮ್ಮ ಊರಲ್ಲೇ ಯಾವ್ದಾದ್ರು ಮನೆಗೆ ಈಗ್ಲೂ ಇರಬಹುದು, ಆಯ್ತಾ. ಬಿಳಿ ಬಣ್ಣದ ಗೋಡೆ ಇರತ್ತೆ. ಈಗ ಹೊಸದಾಗಿ ಬರುವಂತಹ ಪೇಂಟ್ ಅಲ್ಲ, ಹಳೆ ಕಾಲದ ಮನೆಗಳಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಅದು ಗೋಡೆಗೆ ಬಿಳಿ ಬಣ್ಣವನ್ನ ಬಡ್ದಿರ್ತಾರೆ, ಆಯ್ತಾ. ಅದನ್ನ ಜಸ್ಟ್ ಹೀಗೆ ಸುಮ್ನೆ ಮುಟ್ಟಿದಾಗ ನಮ್ ಕೈಗೂ ಆ ಬಿಳಿ ಬಣ್ಣ ಮೆತ್ಕೊಳತ್ತೆ. ಅಥವಾ ಬಟ್ಟೆಗೆಲ್ಲ ಆಗಿರತ್ತೆ, ನಾವು ಗೋಡೆಗೆ ಹೀಗೆ ತಾಕೊಂಡ್ ನಿಂತಾಗ ಬಟ್ಟೆಗೂ ಕೂಡ ಬಿಳಿ ಬಣ್ಣ ತಾಗತ್ತೆ. ಅದು ಏನು ಪೇಂಟ್? ಅದು ಪೇಂಟ್ ಆಗಿರಲ್ಲ. ಈ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೇ ನಾವು ಬಳಸಿ ಏನ್ ಮಾಡಿರ್ತೀವಿ, ಗೋಡೆಗಳಿಗೆ ಬಣ್ಣವನ್ನ ಬಳೆದಿರ್ತೀವಿ. ಇದನ್ನ ಸುಟ್ಟ ಸುಣ್ಣ ಅಂತ ಕರೀತಾರೆ. ಇದು ಸುಟ್ಟ ಸುಣ್ಣ ಆಗಿರತ್ತೆ. ಸೊ ಇದನ್ನ ಉಪಯೋಗಿಸಿ ಗೋಡೆಗೆ ಬಣ್ಣವನ್ನ ಬಳಿಯುವಂತಹದ್ದು. ಸೊ ಇದು ಈ ರೀತಿಯ ದೃಷ್ಟಿಯಲ್ಲಿ ಅಂದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ಕೂಡ ಇದು ಉಪಯೋಗವನ್ನ ಹೊಂದಿದೆ, ಕ್ಯಾಲ್ಸಿಯಂ ಆಕ್ಸೈಡ್. ಅದೇ ರೀತಿ ಈ ಎಲ್ಲ ಉತ್ಪನ್ನಗಳು ಕೈಗಾರಿಕೆಯಲ್ಲೂ ಕೂಡ ಹಲವಾರು ಕೈಗಾರಿಕೆಗಳಲ್ಲಿ ಬಳಕೆಯಾಗತ್ತೆ, ಆಯ್ತಾ. ಇಲ್ಲಿ ಈ ಒಂದು ಕ್ರಿಯೆಯನ್ನ ವಿವರಣೆಯನ್ನ ನಾನು ಹೇಳ್ತಾ, ಶಾಖವನ್ನ ಬಳಸಿ ವಿಭಜನೆ ಆಯ್ತು ಅಂತ ಹೇಳ್ದೆ ಅಲ್ವಾ. ಹೀಟ್ ಅಂದ್ರೆ ಶಾಖ. ಶಾಖದ ಬಳಕೆಯಿಂದ ಇಲ್ಲೇನಾಗ್ತಾ ಇದೆ, ವಿಭಜನೆ ಆಗ್ತಾ ಇದೆ. ಯಾವುದಾದ್ರೂ ಕ್ರಿಯೆ ಉಷ್ಣ ಶಕ್ತಿಯನ್ನ ಬಳಸ್ಕೊಂಡು, ಶಾಖವನ್ನ ಬಳಸ್ಕೊಂಡು ವಿಭಜನೆ ಆಗ್ತಾ ಇದ್ರೆ ಅಂತಹ ಕ್ರಿಯೆಗಳನ್ನ ನಾವು ಉಷ್ಣ ವಿಭಜನೆ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಉಷ್ಣ ವಿಭಜನೆ ಅಂದ್ರೆ ಏನು ಅಂತ ಕೇಳಬಹುದು. ಸೊ ಅದಕ್ಕೆ ಉತ್ತರ, ಯಾವುದಾದ್ರೂ ರಾಸಾಯನಿಕ ಕ್ರಿಯೆ, ವಿಭಜನೆ ಕ್ರಿಯೆ ಶಾಖದ ಉಪಸ್ಥಿತಿಯಲ್ಲಿ ಅಥವಾ ಶಾಖವನ್ನ ಬಳಸ್ಕೊಂಡು ವಿಭಜನೆ ಆಗ್ತಾ ಇದ್ರೆ ಅಂತಹ ಕ್ರಿಯೆಗಳನ್ನ ನಾವೇನಂತ ಹೇಳ್ತೀವಿ, ಉಷ್ಣ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಡೆಫಿನೇಷನ್ ಅನ್ನ ಬರ್ಕೊಳ್ಳಿ. ಮೈಕ್ ಆನ್ ಮಾಡಿ ಮಾತಾಡ್ತಾ ಇರಬೇಡಿ, ಬೇಗ ಬೇಗ ಬರ್ಕೊಳ್ಳಿ.
ಆಯ್ತಾ ಬರ್ದು? ಬರ್ಕತ್ತಾರ. ಮೇಡಮ್ ಅದು ವಿಭಜನೆ ಕ್ರಿಯೆಯನ್ನು ಆಗಣದು ಕಾಣಲಾಗ್ಯದ್ರಿ. ಏನು? ಅದು ವಿಭಜನೆ ಕ್ರಿಯೆಯನ್ನು ಆಗದು ಅದು ಕಾಣಲಾಗ್ಯದ್ರಿ. ಅದು ಅದ್ರ ಬಾಜು ಏನದರಿ? ವಿಭಜನೆ ಕ್ರಿಯೆಯನ್ನು ನಡೆಸಿದಾಗ. ನಡೆಸುವ ಏನ್ರಿ? ನಡೆಸಿದಾಗ. ನಡೆಸಿದಾಗ ಅದನ್ನು ಉಷ್ಣ ವಿಭಜನೆ ಎಂದು ಕರೆಯಲಾಗುತ್ತದೆ. ಆಯ್ತಾ? ಆಯ್ತಲ್ವಾ ಬರ್ದು? ಮೇಡಮ್. ಸೊ ಈ ಉಷ್ಣ ವಿಭಜನೆ ಕ್ರಿಯೆಯಲ್ಲಿ 3 ರೀತಿ ವಿಭಜನೆ ಆಗತ್ತೆ. ಎಲ್ಲದರಲ್ಲೂ ವಿಭಜನೆನೇ ಆಗ್ತಾ ಇರತ್ತೆ. ಆದ್ರೆ 3 ಬಗೆಯ ವಿಭಜನೆ ಯಾವ್ಯಾವುದು ಅಂದ್ರೆ, ಇಲ್ಲಿ ನಾವು ನೋಡಿರೋದು ಉಷ್ಣ ವಿಭಜನೆ. ಯಾಕಂದ್ರೆ ಶಾಖವನ್ನ ಬಳಸಿ ವಿಭಜನೆ ಆಗಿರೋದು. ಅದೇ ರೀತಿಯಲ್ಲಿ ಈ ಒಂದು ಪ್ರಯೋಗದಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಕೂಡ ಉಷ್ಣ ವಿಭಜನೆಗೆ ಇನ್ನೊಂದು ಉದಾಹರಣೆ ಆಗಿದೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ಇರೋದು ನೀರಿನ ವಿದ್ಯುತ್ ವಿಭಜನೆ. ಈ ಚಿತ್ರ ಪರೀಕ್ಷೆ ದೃಷ್ಟಿಯಲ್ಲೂ ತುಂಬಾ ಇಂಪಾರ್ಟೆಂಟ್ ಇದೆ. ಚಿತ್ರವನ್ನ ಬಿಡಿಸೋದು, ಭಾಗಗಳನ್ನ ಗುರುತಿಸೋದು ಎಲ್ಲದೂ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಚಿತ್ರವನ್ನ ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಮಗ್ಗಲ್ಲಿ ಒಂದ್ ಸ್ವಲ್ಪ ನೀರನ್ನ ತಗೊಂಡು ಅದ್ರ ಒಳಗಡೆಗೆ 2 ಗಾಜಿನ ಪ್ರನಾಳವನ್ನ ಹೀಗೆ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಅದ್ರ ಒಳಗಡೆಗೂ ಕೂಡ ಸ್ವಲ್ಪ ನೀರಿದೆ. ಇದ್ರ ಒಳಗಡೆಗೆ ಏನ್ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ನೀರಿರತ್ತೆ. ಈ ನೀರನ್ನ ಇಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸ್ತಾ ಇರೋದು ಗ್ರಾಫೈಟ್ ದಂಡ. ಆಯ್ತಾ? ಈ ದಂಡಗಳನ್ನ ಹೀಗೆ ಜೋಡಿಸಿ ಆ ಒಂದು ಗಾಜಿನ ಪ್ರನಾಳದ ಒಳಗಡೆಗೆ ಹೀಗೆ ಜೋಡಿಸಿ ಅದರ ಗಾಜಿನ ಪ್ರನಾಳದ ಬಾಯನ್ನ ರಬ್ಬರ್ ಬಿರಡೆಯಿಂದ ಮುಚ್ಚಿದ್ದಾರೆ. ಯಾಕೆ? ಇದ್ರ ಒಳಗಡೆ ನೀರಿದೆ ಅಲ್ವಾ, ನೀರ್ ಹೋಗ್ಬಾರ್ದು. ಅದಕ್ಕೋಸ್ಕರ ಗಾಜಿನ ಪ್ರನಾಳದ ಬಾಯನ್ನ ಬಿಗಿಯಾಗಿ ಮುಚ್ಚಿ ಅದನ್ನ ಈ ರೀತಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಇದಕ್ಕೆ ವಿದ್ಯುತ್ ಅನ್ನ ಕೊಟ್ಟಾಗ ಇಲ್ಲಿ ನಾವ್ ಏನನ್ನ ನೋಡಬಹುದು ಅಂದ್ರೆ, ನೀರು ಅಂತ ಅಂದ್ರೆ ಏನು? H2O ಅಲ್ವಾ? ಅಂದ್ರೆ ಹೈಡ್ರೋಜನ್ನ ಪರಮಾಣು ಇದೆ, ಆಕ್ಸಿಜನ್ನ ಪರಮಾಣುವು ಕೂಡ ಇದೆ. ಈ 2 ಏನಾಗತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ವಿಭಜನೆಯನ್ನ ಹೊಂದಿ, ಇಲ್ಲಿ H2O ಇರೋದು ವಿಭಜನೆಯನ್ನ ಹೊಂದಿ H2+O2 ಆಗ್ತಾ ಇರತ್ತೆ. ಆಯ್ತಾ? ಈ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಗಾಜಿನ ಪ್ರನಾಳವನ್ನ ಆನೋಡಿಗೆ ಕನೆಕ್ಟ್ ಮಾಡಿದ್ದಾರೆ. ಆನೋಡ್ ಅಂದ್ರೆ ಧನ ವಿದ್ಯುದಾಗ್ರ, ಕ್ಯಾಥೋಡ್ ಅಂದ್ರೆ ಋಣ ವಿದ್ಯುದಾಗ್ರ ಆಗಿರತ್ತೆ. ಇದು ಎರಡನ್ನು ಹೀಗೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಅದನ್ನ ಈ ಗಾಜಿನ ಪ್ರನಾಳಕ್ಕೆ ಹೀಗೆ ಜೋಡಿಸಿ ಕರೆಂಟ್ ಅನ್ನ ಕೊಟ್ಟಾಗ, ವಿದ್ಯುತ್ ಅನ್ನ ಹರಿಸಿದಾಗ ನಮಗೆ ಆನೋಡ್ ಕನೆಕ್ಟ್ ಆಗಿರುವಂತಹ, ಆನೋಡ್ ಅನ್ನ ಜೋಡಿಸಿರುವಂತಹ ಗಾಜಿನ ಪ್ರನಾಳದಲ್ಲಿ ನಿಮ್ಗೆ ಇಲ್ಲಿ ಬಬಲ್ ಕಾಣ್ತಾ ಇರಬಹುದು, ಗಾಳಿಯ ಗುಳ್ಳೆಗಳು ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆಯಾ ಹೀಗೆ ಬಬಲ್ಸ್. ಸೊ ಇದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಅನಿಲ ಬಿಡುಗಡೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ಸೊ ಈ ಕಡೆಗೆ ಬಿಡುಗಡೆ ಆಗ್ತಿರುವಂತಹ ಅನಿಲ ಇದು O2 ಆಗಿರತ್ತೆ. ಈ ಕಡೆಯಲ್ಲಿ ಇನ್ನೊಂದು ಗಾಜಿನ ಪ್ರನಾಳ ಇದೆ ಅಲ್ವಾ, ಅದರಲ್ಲಿ ಬಿಡುಗಡೆ ಆಗ್ತಿರುವಂತಹ ಅನಿಲ H2 ಆಗಿರತ್ತೆ. ಆಯ್ತಾ? ಸೊ 2 ಅನಿಲದ ಬಿಡುಗಡೆಯನ್ನ ನಾವು
ತೋರಿಸ್ತಾ ಇದ್ದೀವಿ. ಯಾವುದರ ಸಹಾಯದಿಂದ? ವಿದ್ಯುತ್ತಿನ ಸಹಾಯದಿಂದ ಇಲ್ಲಿ ನೀರಿನ ಅಣು ವಿಭಜನೆಯನ್ನ ಹೊಂದುತ್ತಾ ಇದೆ. ಇಲ್ಲೂ ವಿಭಜನೆನೇ ಆಗ್ತಾ ಇರೋದು, ಆದ್ರೆ ಶಾಖದ ಬದಲಿಗೆ ಇಲ್ಲಿ ವಿದ್ಯುತ್ ಬಳಕೆ ಆಗ್ತಾ ಇದೆ. ಇದು ಎರಡನೇ ವಿಧಾನ. ಇನ್ನೊಂದು ವಿಧಾನ ಏನು ಅಂತ ಅಂದ್ರೆ ಸೂರ್ಯನ ಬೆಳಕನ್ನ ಬಳಸಿ ವಿಭಜನೆ ಆಗೋದು. ಇಲ್ಲಿ ಒಂದು ವಾಚ್ ಗ್ಲಾಸ್ ಇದೆ. ಆ ವಾಚ್ ಗ್ಲಾಸ್ ಅಲ್ಲಿ ಬೆಳ್ಳಿಯ ಕ್ಲೋರೈಡ್ ಅನ್ನ ತಗೊಂಡಿದ್ದಾರೆ. ಬೆಳ್ಳಿಯ ಕ್ಲೋರೈಡ್ ಅಂದ್ರೆ AgCl. ಇದನ್ನ ಬೇರೆ ಯಾವ ಪ್ರತಿವರ್ತಕನೂ ಇಲ್ಲ ಅಥವಾ ಬೇರೆ ಏನು ಮಾಡ್ತಾ ಇಲ್ಲ. ಜಸ್ಟ್ ಸೂರ್ಯನ ಬೆಳಕಿಗೆ ಹೊರಗಡೆ ಬಿಸಿಲಿಗೆ ಇಟ್ಟಾಗ ಏನಾಗತ್ತೆ, ಅದು ವಿಭಜನೆಯನ್ನ ಹೊಂದಿ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಯನ್ನ ಹೊಂದಿ ಬೆಳ್ಳಿ ಮತ್ತೆ ಕ್ಲೋರಿನ್ ಉತ್ಪನ್ನವಾಗಿ ಸಿಗ್ತಾ ಇದೆ. ಇದು ಮೂರನೇ ಬಗೆಯ ವಿಭಜನೆ. ಸೊ ವಿಭಜನೆ ಕ್ರಿಯೆಯನ್ನ ನಾವು ಮೂರು ರೀತಿಯಾಗಿ ಮಾಡಬಹುದು. ಒಂದು ಉಷ್ಣ ಶಕ್ತಿಯನ್ನ ಬಳಸಿ, ಅಂತಹ ವಿಭಜನೆಯನ್ನ ಉಷ್ಣ ವಿಭಜನೆ ಅಂತ ಕರಿತೀವಿ. ಇನ್ನೊಂದು ವಿದ್ಯುತ್ ಶಕ್ತಿಯನ್ನ ಬಳಸಿ ವಿಭಜನೆ ಮಾಡೋದು. ಇನ್ನೊಂದು ಸೂರ್ಯನ ಬೆಳಕಿನ ಸಹಾಯದಿಂದ ನಾವು ವಿಭಜನೆಯನ್ನ ಮಾಡಬಹುದು. ಈ ಮೂರು ರೀತಿಯ ವಿಭಜನೆಯನ್ನ ನಾವು ನೋಡಬಹುದಾಗಿದೆ. ಇದು ವಿಭಜನೆ ಕ್ರಿಯೆ ಆದ್ರೆ ಇನ್ನು ಮುಂದಿನದ್ದು ಸ್ಥಾನಪಲ್ಲಟ ಕ್ರಿಯೆ. ಇದು ಮೂರನೇ ಬಗೆಯ ರಾಸಾಯನಿಕ ಕ್ರಿಯೆ ಆಗಿರತ್ತೆ. ಹಾಗಿದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು? ಇಲ್ಲಿ ನೋಡೋದಿದ್ರೆ ಇಲ್ಲಿ ಎರಡು ಹೀಗೆ ಬಾಲ್ಗಳನ್ನ ಹೀಗೆ ಜೋಡಿಸಿ ಇಟ್ಟಿದ್ದಾರೆ. ಬಾಲ್ ಅಥವಾ ಬಲೂನ್ ಅಂತ ಅನ್ಕೊಳ್ಳಿ. ಎರಡು ಬಲೂನ್ ಅನ್ನ ಹೀಗೆ ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಬಲೂನ್ ಸಪರೇಟ್ ಆಗಿದೆ, ಹೌದಾ? ಆದ್ರೆ ಈ ಕಲರ್ ಗಳನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ಬ್ಲೂ ಮತ್ತೆ ಪಿಂಕ್ ಜೊತೆಯಲ್ಲಿ ಇರೋದು. ಈ ಕಡೆಗೆ ಉತ್ಪನ್ನದ ಭಾಗಕ್ಕೆ ಬಂದಾಗ ಯೆಲ್ಲೋ ಮತ್ತೆ ಪಿಂಕ್ ಜೊತೆಯಲ್ಲಿ ಇದೆ, ಬ್ಲೂ ಸಪರೇಟ್ ಆಗಿದೆ, ಹೌದಾ? ಸೊ ಇಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು ಸ್ಥಾನಪಲ್ಲಟ ಕ್ರಿಯೆಯನ್ನ ಅಂದ್ರೆ, ಒಂದು ಸಂಯುಕ್ತ ಇರತ್ತೆ, ಇನ್ನೊಂದು ಧಾತು ಇರತ್ತೆ. ಇವೆರಡು ಪರಸ್ಪರ ವರ್ತಿಸಿ ನಮಗೆ ಹೊಸ ಒಂದು ಸಂಯುಕ್ತ ಸಿಗ್ತಾ ಇರತ್ತೆ, ಹಾಗೆ ಒಂದು ಧಾತು ಸಿಗ್ತಾ ಇರತ್ತೆ. ಇಲ್ಲೂ ಧಾತು ಅಲ್ಲೂ ಧಾತು. ಹಾಗಿದ್ರೆ ಕ್ರಿಯೆ ನಿಜವಾಗ್ಲೂ ನಡೆದಿದ್ಯಾ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ಅಲ್ವಾ? ಇಲ್ಲಿ ಏನಾಗ್ತಾ ಇದೆ, ನೀವು ಈ ABC ಅನ್ನ ನೋಡಿದ್ರೆ ಮೊದಲಿಗೆ ಇಲ್ಲಿ ಸಂಯುಕ್ತ AB ಅನ್ನುವಂತಹ ಸಂಯುಕ್ತ ಇತ್ತು. ಇಲ್ಲಿ ಉಂಟಾಗಿರುವಂತಹ ಸಂಯುಕ್ತ BC ಅನ್ನೋ ಸಂಯುಕ್ತ ಉಂಟಾಗಿದೆ. ABಗೆ ಮತ್ತೆ BCಗೆ ವ್ಯತ್ಯಾಸ ಇದೆ ಅಲ್ವಾ ಮಕ್ಳೇ? ಸೊ ಇಲ್ಲಿ ಏನಾಗ್ತಾ ಇರತ್ತೆ, ಈ C ಅನ್ನುವಂತಹ ಧಾತು ಹೆಚ್ಚು ಕ್ರಿಯಾಶೀಲವಾಗಿರತ್ತೆ A ಧಾತುವಿಗಿಂತ C ಧಾತು. ಇಲ್ಲಿ A ಮತ್ತೆ B ಗಳು ಎರಡು ಧಾತುಗಳಾಗಿರತ್ತೆ. A ಒಂದು ಧಾತು ಮತ್ತೆ B ಒಂದು ಧಾತು ಆಗಿರತ್ತೆ. ಇವೆರಡು ಪರಸ್ಪರ ಬಂಧವನ್ನ ಉಂಟು ಮಾಡಿಕೊಂಡು AB ಅನ್ನುವಂತಹ ಒಂದು ಸಂಯುಕ್ತವನ್ನ ಉಂಟು ಮಾಡಿರತ್ತೆ, ಆಯ್ತಾ? ಆದ್ರೆ ಇಲ್ಲಿ A ಧಾತು ಏನಿರತ್ತೆ, ಅದರ ಕ್ರಿಯಾಶೀಲತೆ ಕಡಿಮೆ. ಹಾಗಾಗಿ ಅದೇನ್ ಮಾಡತ್ತೆ, C ಧಾತು ಯಾವಾಗ A ಧಾತುವಿನ AB ಸಂಯುಕ್ತದ ಹತ್ರ ಬರುತ್ತೋ C ಧಾತು ಕ್ರಿಯಾಶೀಲತೆ ಹೆಚ್ಚಿರೋದ್ರಿಂದ ಅದು A ಧಾತುವಿನ ಸ್ಥಾನ ಪಲ್ಲಟವನ್ನ ಮಾಡತ್ತೆ. ಅಂದ್ರೆ ಅದನ್ನ ದೂರ ಸರಿಸ್ಬಿಡತ್ತೆ, ಅದರ ಜಾಗದಲ್ಲಿ ತಾನ್ ಹೋಗಿ ಕುತ್ಕೊಳ್ಳತ್ತೆ. ಅದಕ್ಕೋಸ್ಕರನೇ ನಾವು ಉತ್ಪನ್ನದಲ್ಲಿ A ಸಪರೇಟ್ ಆಗಿರೋದನ್ನ ನೋಡಬಹುದು, BC ಜೊತೆಯಲ್ಲಿ ಸಂಯುಕ್ತವನ್ನ ಉಂಟು ಮಾಡಿರತ್ತೆ. ಇಂತಹ ಕ್ರಿಯೆಗಳನ್ನ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇನ್ನು ನಮ್ಗೆ ತುಂಬಾ ಹತ್ರದ ಉದಾಹರಣೆಯನ್ನ ತಗೊಂಡು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇವಾಗ ಯಾರೋ ಇಲ್ಲಿ ಮಾತಾಡ್ತಾ ಇದ್ರಲ್ಲ, ಏನ್ ಹೆಸರಾಯ್ತು ನಿಂದು? ಮೈಕ್ ಅನ್ನ ಆನ್ ಮಾಡಿ ಆನ್ಸರ್ ಮಾಡಿ. ನಿಮ್ಮ ಸ್ಕೂಲ್ ಅಲ್ಲೇನೆ ನಿಮ್ ಕ್ಲಾಸ್ 2 ಜನರ ಹೆಸರನ್ನ ಹೇಳಿ ನನ್ಗೆ. ಯಾರಾದ್ರೂ 2 ಜನರ ಹೆಸರನ್ನ. ಇನ್ನೊಂದ್ಸಲ ಹೇಳ್ರಿ ಮೇಡಮ್. ನಿಮ್ಮ ಸ್ಕೂಲ್, ನಿಮ್ ಕ್ಲಾಸ್ ಅಲ್ಲಿ ಈಗ ನೀನು ಮಾತಾಡ್ತಾ ಇದೆಯಲ್ಲ, ನಿನ್ ಹೆಸರನ್ನ ಹೇಳು, ಹಾಗೆ ನಿನ್ ಫ್ರೆಂಡ್ ಹೆಸರನ್ನ ಹೇಳು.
ಉಂಜಿಲಾ ನಾಜ್ ಶಿಫಾ. ಓಕೆ, ಉನ್ಸಿಲಾ ನಾಜ್ ಮತ್ತೆ ಶಿಫಾ ನೀವಿಬ್ರು ಎ ಬಿ ಅಂತ ಅನ್ಕೊಳ್ಳೋಣ, ಆಯ್ತಾ? ಸೊ ನೀವಿಬ್ರು ಒಟ್ಟಿಗೆ ಕುತ್ಕೊಂಡು ಓದ್ತಾ ಇರ್ತೀರಾ. ಇನ್ನೊಬ್ರು ಸಿ ಅಂತ ಬರ್ತಾರೆ. ಇನ್ನೊಂದು ಹೆಸರು ಹೇಳು ನನ್ಗೆ. ಶ್ವೇತಾಬಾಯಿ ರೀ. ಏನ್ ಹೇಳು? ಶ್ವೇತಾಬಾಯಿ. ಹಾ, ಓಕೆ, ಶ್ವೇತಾ ಬಾಯ್. ಸೊ ಉನ್ಸಿಲಾ ಮತ್ತೆ ಶಿಫಾ ಒಟ್ಟಿಗೆ ಕೂತಿರ್ತೀರಾ. ಆದ್ರೆ ಏನಾಗಿರತ್ತೆ, ಇಬ್ರಲ್ಲಿ ಒಬ್ರಿಗೆ, ಆಯ್ತಾ, ಯಾರಾದ್ರೂ ಇರಬಹುದು, ಉನ್ಸಿಲಾಗಾದ್ರೂ ಇರಬಹುದು ಅಥವಾ ಶಿಫಾಗಾದ್ರೂ ಇರಬಹುದು, ಏನಾಗಿದೆ, ಜ್ವರ ಬಂದಿದೆ ಅಂತ ಅನ್ಕೊಳ್ಳೋಣ. ಸೊ ಅವಳು ತುಂಬಾ ಡಲ್ ಆಗಿ ಕೂತಿರ್ತಾಳೆ, ಆಯ್ತಾ? ಅದಕ್ಕೆ ಏನ್ ಮಾಡ್ತಾರೆ, ಅವಳು ಡಲ್ ಇದ್ದಾಳೆ ಅಲ್ವಾ, ಅಂದ್ರೆ ಅವಳು ಆಕ್ಟಿವ್ ಆಗಿ ಇಲ್ಲ. ನಿಮ್ ಸ್ಕೂಲಲ್ಲಿ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ, ಗೇಮ್ ಇದೆ. ನೀವಿಬ್ರೇ ಫಸ್ಟ್ ಒಟ್ಟಿಗೆ ಕುತ್ಕೊಂಡು ಗೇಮ್ ಅನ್ನ ಆಡ್ಬೇಕು ಅಂತ ಅನ್ಕೊಂಡಿರ್ತೀರ. ಯಾರ್ಯಾರು? ಈ ಬ್ಲೂ ಕಲರ್ದು ಉನ್ಸಿಲಾ ಅಂತ ಅನ್ಕೊಳ್ಳೋಣ, ಯು ಅಂತ ಬರೀತೀನಿ. ಪಿಂಕ್ ಕಲರ್ದು ಶಿಫಾ, ಎಸ್ ಅಂತ ಬರೀತೀನಿ. ಇದು ಶ್ವೇತಾ ಅಂತ ಅನ್ಕೊಂಡ್ರೆ, ಶ್ವೇತಾನಾ, ಶ್ವೇತಾಬಾಯಿನಾ? ಸೊ ಈ ಶ್ವೇತಾಬಾಯಿ ನಾರ್ಮಲ್ ಆಗಿ ಆರಾಮಾಗಿರ್ತಾಳೆ. ಬಟ್ ಶಿಫಾಗೆ ಆರಾಮಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಈ ಶ್ವೇತಾಬಾಯಿಯನ್ನ ಉನ್ಸಿಲಾ ಜೊತೆಗೆ ಇಲ್ಲಿ ಅವ್ರ ಇದನ್ನ ಉನ್ಸಿಲಾ ಅನ್ಕೊಂಡ್ರೆ ಇದು ಶಿಫಾ, ಓಕೆನಾ? ಸೊ ಸ್ಪೋರ್ಟ್ಸ್ ನಡೆಯುವಾಗ ಆಕ್ಟಿವ್ ಇರೋರು ಬೇಕಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಉನ್ಸಿಲಾ ಜೊತೆಗೆ ಶ್ವೇತಾನ ಆಟಕ್ಕೆ ಕಳಿಸ್ತಾರೆ. ಶಿಫಾ ಸಪ್ರೇಟ್ ಆಗಿ ಉಳ್ಕೊಂಡ್ಲು. ಹೌದಾ? ಇದೇ ರೀತಿ ಆಗತ್ತೆ ಅಲ್ವಾ ಸ್ಕೂಲಲ್ಲಿ?